ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಕ್ಕಳಿಗೆ ಎಕ್ಸಾಮ್ನ ಮುಗಿಸ್ಕೊಂಡು ಇಬ್ರೂ ಮಗಳು ದೊಡ್ಡವಳು ಬಂದಿಲ್ಲ, ಅವಳು ಕಾಲೇಜ್ಗೆ ಹೋಗಿದ್ಲು. ಇವರಿಬ್ರೂ ಕರ್ಕೊಂಡು ತುಂಬ ತುಂಬಾ ತಡ ಆಗಿತ್ತು. ನಾವು ಮನೆ ಬಿಟ್ಟಾಗಿ 2:30 ಆಗೋಗಿತ್ತು. ಸೊ ಇವರಿಬ್ರಿಗೂ ಎಕ್ಸಾಮ್ ಮುಗಿಸ್ಕೊಂಡು ನಾನು ಮುನಿಯಪ್ಪನ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮುನೀಶ್ವರ ಅಂತ ಏನು ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಸಣ್ಣ ಮಕ್ಕಳಿರೋರು ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ರೀಸನ್ನು ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ಈ ಹಬ್ಬ ಏನಕ್ಕೆ ಮಾಡ್ತಾರೆ ಅಂತಂದರೆ, ಇದು ಯುಗಾದಿ ಹಿಂದೆ ಸ್ವಲ್ಪ ದಿವಸದಲ್ಲಿ ಅಂದರೆ ಒಂದು ತಿಂಗಳಲ್ಲಿ ಈ ಹಬ್ಬನ ಮಾಡ್ಕೊತಾರೆ. ಅಂದರೆ ಶಿವರಾತ್ರಿ ಆದಮೇಲೆ ಯುಗಾದಿ ಒಳಗಡೆ ಈ ಹಬ್ಬ ಮಾಡಲೇಬೇಕು. ಹೊಲ ತೋಟ ಇರೋರು ಈ ಥರ ಮುನೇಶ್ವರ ಅಂತ ಕಾಲದಿಂದ, ಅಂದರೆ ಹಾವುಗಳು ಅಲ್ಲಿ ಕಾಣ್ತಾ ಇರ್ತಾವಲ್ಲ, ಏನೂ ತೊಂದರೆ ಮಾಡಬಾರ್ದು ಅನ್ನೋ ರೀಸನ್ಗೆ ಕೆಲವರು ಗುಡಿನ ಕಟ್ಕೊತಾರೆ, ಕೆಲವರು ಗುಡಿನ ಕಟ್ಕೊಳ್ಳಲ್ಲ. ಹಾಗೇನೇ ಸ್ವಲ್ಪ ಕಲ್ಲುಗಳನ್ನ ಜೋಡಿಸ್ಕೊಂಡು ಅದನ್ನೇ ದೇವ್ರ ರೂಪ ಅಂತ ತಿಳ್ಕೊಂಡು ಅದನ್ನು ಅವರು ಪೂಜೆನ ಮಾಡ್ಕೊತಾರೆ. ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ. ನಾವು ಫಸ್ಟು ಬಂದಿದ್ದು ಇಲ್ಲಿ ಒಂದು ನಾನ್ ವೆಜ್ಜು ದೇವಸ್ಥಾನ ಇದು. ಸೊ ನನಗೆ ಹೆಸ್ರು ಕೂಡ ಮರ್ತೋಯ್ತು. ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಹೆಸರು ಕೂಡ ಮರ್ತೋಯ್ತು ನನಗೆ. ಆ ಊರಿಗೆ ಬಂದಿದ್ವಿ. ಬಂದು ಇಲ್ಲಿ ನಾವು ಪೂಜೆನ ಮಾಡಿಕೊಂಡು, ನನಗೆ ತುಂಬ ತಡ ಆಗಿದ್ದರಿಂದ ಅಲ್ಲಿಗೆ ಬರೋಕ್ಕೆ 5 ಗಂಟೆ 5:30 ಆಗಿ ಹೋಗ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು ಎಷ್ಟು ಎಡೆನ, ಅಂದರೆ ದೇವ್ರ ಮುಂದೆ ಪ್ರಸಾದಕ್ಕೆ ಅಂತ ಒಂದು ತಲೆನ ಎಲ್ಲ ಕಟ್ ಮಾಡಿ ಎಲ್ಲಿ ರಕ್ತ ಎಲ್ಲ ಜಾಸ್ತಿ ಇದಾಗ್ಬಿಟ್ಟಿತ್ತು. ನನಗೆ ಅದನ್ನು ನೋಡಿದ್ರೇ ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು ಅಲ್ಲಿ. ಸೊ ನನಗೆ ಈ ರಕ್ತ ಎಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿ ಒಂಥರ ಭಯ ಆಗ್ತಾ ಇರುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಹೊಲದ ಹತ್ರಕ್ಕೆ ಬಂದ್ವಿ. ಅದನ್ನು ಅಲ್ಲಿ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಬಂದಿದ್ದು. ಸೊ ಊರ ಹೆಸ್ರು ನೆನಪಂತು ಕಣಿವೆಪುರ ಅಂತ. ಯಾರೆಲ್ಲ ಹೋಗಿರ್ತೀರ ಗೊತ್ತಿರಲ್ಲ ನನಗೂ. ಕಣಿವೆಪುರ ಅಂತ ಅದು ದೇವಸ್ಥಾನ ನಂದಿ ಹತ್ರ ಇರೋ ಅಂಥದ್ದು. ಆ ದೇವಸ್ಥಾನದಲ್ಲಿ ಈ ಹಬ್ಬನ ಒಂದು ಸ್ಪೆಷಲ್ಲಾಗಿ ಮಾಡ್ತಾರೆ. ಅಲ್ಲಿಂದ ಅನ್ನ ಮತ್ತು ಮೊಟ್ಟೆ ಅಲ್ಲಿ ಪ್ರಸಾದ ರೂಪದಲ್ಲಿ ದೇವ್ರ ಮುಂದೆ ಇಟ್ಟು ಇಲ್ಲಿ ತೊಗೊಂಬಂದು, ನೋಡ್ತಾ ಇರ್ಬೋದು ಸೂರ್ಯ ಮುಳುಗ್ತಾ ಇದ್ದಾನೆ ಆಲ್ರೆಡಿ ಇಲ್ಲಿಂದ ತೊಗೊಂಬಂದು ನಮ್ಮ ಊರ ಹತ್ರ ಹೊಲದಲ್ಲಿ ಈ ಥರ ಪೂಜೆನ ಮಾಡಿಕೊಂಡು ಕೋಳಿನ ಕೊಯ್ಬೇಕು. ನಾನು ಕೋಳಿ ಕುಯ್ಯೋದನ್ನ ವೀಡಿಯೋ ಮಾಡೋಕ್ಕೆ ಅಂತ ಅಂದರೆ, ಅದು ಕೋಳಿ ಕುಯ್ಯೋದನ್ನ ನೋಡಿಬಿಟ್ರೆ ನಾನು ಯಾವತ್ತೂ ತಿನ್ನೋದೇ ಇಲ್ಲ. ಅಷ್ಟು ಭಯ ಆಗುತ್ತೆ ನನಗೆ. ಇವರೇ ಕೋಳಿನ ಕುಯ್ದ್ರು. ನಮ್ಮ ಮನೆಯವರು ನನಗೆ ಅದು ನೋಡೋಕ್ಕೂ ಕೂಡ ಆಗಲಿಲ್ಲ. ಸೊ ಅಲ್ಲಿಗೆ ವೀಡಿಯೋನ ಕಟ್ ಮಾಡಿಬಿಟ್ಟೆ. ನನಗೆ ತಲೆ ಸುತ್ತ ಬಂದಂಗೆ ಆಗೋಯ್ತು. ಆ ರಕ್ತನ ನೋಡಿದ ತಕ್ಷಣ ನನಗೆ ಏನೋ ಒಂಥರ ಇದಾಗೋಯ್ತು. ಅದನ್ನು ಅಲ್ಲಿಗೆ ಬಿಟ್ಟು ನಾನು ಮನೆ ಕಡೆ ಹೊರಟಿದ್ದಾಯಿತು. ಇಲ್ಲಿಂದ ಬಂದು ಮತ್ತೆ ಅಡುಗೆ ಕೂಡ ಮಾಡಬೇಕು. ತುಂಬ ಲೇಟ್ ಬೇರೆ ಆಯಿತು. ನಮಗೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ, ಮನೆಗೆ ಬರೋ ಅಷ್ಟೊತ್ತಿಗೆ 1-1:30 ಗಂಟೆ ಬೇಕೇ ಬೇಕು. ಸೊ ಇಲ್ಲಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹಬ್ಬಕ್ಕೆ ಮುಂಚೆ ಈ ಹಬ್ಬನ ಮಾಡ್ತಾರೋ, ಮುನೇಶ್ವರನ ಮಾಡ್ತಾರೋ, ಖಂಡಿತವಾಗ್ಲೂ ಈ ಹಬ್ಬನ ಮಾಡಿ. ನನ್ನ ಮಗಳು ಮೈ ಮೇಲೆ ಒಂದು ಹುಳ ಬೇರೆ ಅಂಟ್ಕೊಂಡಿತ್ತು. ನಾವು ಬಿಡ್ತೀವ ಹಾಗೇನೆ ಕಿತ್ತು ಬಿಸಾಕಿದ್ವಿ ಆ ಹುಳನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.